ನನ್ನ ಹಿಂದ್ಗಡೆ ಇರುವಂಥದ್ದು ಕಂಪ್ಲೀಟ್ ಆಗಿ ಇದು ಬಂಗ್ಲಾ ಗುಡ್ಡೆ ಅಂತ ಹೇಳಿ. ಅವನು ಏನು ಒಂದು ಪ್ಲೇಸ್ ಅನ್ನು ಕೂಡ ಹೂತಾಕಿರೋದನ್ನು ಅಗೆದಿದ್ರು, ಹಿಟಾಚಿ ತಂದು ಅಗೆದಿರುವಂಥದ್ದು. ಅದೇ ರೀತಿ 12 ಜನ ಪೌರ ಕಾರ್ಮಿಕರು ಕೂಡ ಬಂದು ಅಗೆದಿರುವಂಥದ್ದು. ಸೊ ಆ ಪ್ಲೇಸ್ ಅನ್ನು ನೋಡಿದ್ರೆ ಕೂಡ ಗೊತ್ತಾಗುತ್ತೆ, ಅಲ್ಲಿ ಒಂದು ಟ್ಯಾಗ್ ಕೂಡ ಇದೆ. ಅದರ ಪಕ್ಕದಲ್ಲೇ ಒಂದು ಕಂಪೌಂಡ್ ಥರ ಮಾಡಿದ್ದಾರೆ. ಸೊ ಅಲ್ಲಿ ಏನಾಗಿತ್ತು ಅಂತ ಹೇಳಿದರೆ, ಸಾಧಾರಣ 5-6 ವರ್ಷದ ಹಿಂದೆ ಇಲ್ಲಿ ಲ್ಯಾಂಡ್ ಸ್ಲೈಡ್ ಕೂಡ ಆಗಿತ್ತು, ಅದೇ ರೀತಿ ದೊಡ್ಡ ಪ್ರವಾಹ ಕೂಡ ಬಂದಿತ್ತು ಅನ್ನುವಂಥ ವಿಚಾರದಲ್ಲಿ ನಮಗೆ ಸ್ಥಳೀಯರು ಕೊಟ್ಟಿರುವಂತಹ ಮಾಹಿತಿ. ಅಂತ ಹೇಳಿದ್ರೆ ನೇತ್ರಾವತಿ ನದಿಯ ಪ್ರವಾಹ ಕೂಡ ಬಂದಿತ್ತು, ಅಲ್ಲಿರುವಂತಹ ಇಂಟರ್ಲಾಕ್ ಮತ್ತು ಕಂಬಗಳು ಎಲ್ಲ ಕೊಚ್ಚಿಕೊಂಡು ಹೋಗಿತ್ತು ಅನ್ನುವಂಥ ವಿಚಾರದಲ್ಲಿ ನಮಗೆ ಇಲ್ಲಿ ಸ್ಥಳೀಯರು ಕೊಟ್ಟಿರುವಂತಹ ಮಾಹಿತಿ. ಮತ್ತು ಆ ಕಂಪೌಂಡ್ ಏನು ಕಾಣ್ತಾ ಇದೆ ಅದರ ಪಕ್ಕದಲ್ಲೇ ಕಸಗಳನ್ನು ಕೂಡ ಹಾಕ್ತಾ ಇದ್ರು. ಸೊ ಹಾಗಾಗಿ ಲೆವೆಲ್ ಮಾಡಿದ್ರು ಅಂಥೇಳಿ. ಮತ್ತು ಆ ಕಂಪೌಂಡ್ನ ಪಕ್ಕದಲ್ಲೇ ಟಾಯ್ಲೆಟನ್ನು ಕೂಡ ನಿರ್ಮಿಸೋಕೆ ಹೊರಟಿರುವಂಥದ್ದು. ಸೊ ಆಗ ಅರಣ್ಯ ಇಲಾಖೆಯವರು ಬಂದು ಅದನ್ನು ತಡೆ ಹಿಡಿದಿರುವಂಥದ್ದು ಅನ್ನುವಂಥ ವಿಚಾರದಲ್ಲಿ. ಸೊ ಆ ಟಾಯ್ಲೆಟನ್ನು ಅವರು ಕಟ್ಟೋಕೆ ಹೊರಟಿರುವಂಥ ಸಮಯದಲ್ಲಿ ಅದನ್ನು JCB ತಂದು ತಡೆತಟ್ಟು ಮಾಡಿರುವಂಥದ್ದು. ಸೊ ಹಾಗಿರಬೇಕಾದ್ರೆ ಹೆಚ್ಚು ಕಡಿಮೆ ಆಗಿದೆಯಾ ಅಂಥೇಳಿ ಅವನಿಗೆ ಒಂದಷ್ಟು ಕನ್ಫ್ಯೂಷನ್ ಆಗಿದೆಯಾ ಅನ್ನುವಂಥ ವಿಚಾರದಲ್ಲಿ ನಮಗೆ ಕೂಡ ಮೂಡುವಂಥ ಪ್ರಶ್ನೆ. ನಮಗೆ ಇಲ್ಲಿ ಸ್ಥಳೀಯರು ಕೊಟ್ಟಿರುವಂಥ ಮಾಹಿತಿ ಒನ್ ಈಸ್ ದ್ಯಾಟ್ 5-6 ವರ್ಷದ ಹಿಂದೆ ಪ್ರವಾಹ ಕೂಡ ಆಗಿತ್ತು, ಆ ಟೈಮಲ್ಲಿ ಇಂಟರ್ಲಾಕ್ ಕೂಡ ಕೊಚ್ಚಿ ಹೋಗಿತ್ತು, ಅಲ್ಲಿರುವಂತಹ ಕಂಬಗಳು ಕೂಡ ಕೊಚ್ಚಿ ಹೋಗಿತ್ತು ಅಂತೇಳಿ. ಮತ್ತೊಂದು ಏನು ಅಂತ ಹೇಳಿದ್ರೆ, ಆ ಕಂಪೌಂಡ್ ಏನು ಕಾಣ್ತಾ ಇದೆ ಅದರ ಪಕ್ಕದಲ್ಲಿ ಕಸ ಕೂಡ ಹಾಕ್ತಾ ಇದ್ರು. ಕಸ ಹಾಕುವಂಥ ಸಮಯದಲ್ಲಿ ಅದನ್ನು JCB ತಂದು ಅದನ್ನು ತೆಗೆಯುವಂಥ ಕೆಲಸವನ್ನು ಕೂಡ ಮಾಡಿದ್ರು. ಆ ಟೈಮಲ್ಲೂ ಕೂಡ ಸರಿತಟ್ಟು ಆಗಿದೆ ಅನ್ನುವಂಥ ವಿಚಾರದಲ್ಲಿ. ಮತ್ತೊಂದು ಏನು ಅಂತ ಹೇಳಿದ್ರೆ, ಅಲ್ಲಿ ಟಾಯ್ಲೆಟ್ ನಿರ್ಮಾಣ ಮಾಡೋಕ್ಕೆ ಅಂತೇಳಿ JCB ತಂದು ಅದನ್ನು ಹಗೆದಿದ್ರು. ಸೊ ಹಾಗಾಗಿ ಕಂಪ್ಲೀಟ್ ಆಗಿ ಎಲ್ಲೋ ಹೋಗಿದೆ, ಬೇರೆ ಕಡೆಗೆ ಅದು ಹೋಗಿದೆ ಅನ್ನುವಂಥ ವಿಚಾರದಲ್ಲಿ ನಂತರದಲ್ಲಿ ಅರಣ್ಯ ಇಲಾಖೆಯವರು ಬಂದು ಸ್ಟಾಪ್ ಮಾಡಿದ ನಂತರ ನಿಂತೋಯ್ತು ಅಂತೇಳಿ. ಸೊ ಇದಿಷ್ಟು ಸ್ಥಳೀಯರು ಕೊಟ್ಟಿರುವಂತಹ ಮಾಹಿತಿ. ಸೊ ಹಾಗಾಗಿ ಅವನಿಗೆ ಕನ್ಫ್ಯೂಷನ್ ಆಗಿತ್ತು ಅಂತೇಳಿ. ಸೊ ನಾನು ಅವಾಗಲೇ ನಿಮಗೆ ಹೇಳಿದೆ ಏನು ಅಂತ ಹೇಳಿದರೆ, ಆ ನೇತ್ರಾವತಿ ಪಕ್ಕದಲ್ಲಿರುವಂತಹ ಒಂದು ಸ್ಥಳದಲ್ಲಿ ಹುಡುಕೋಕೆ ಆಗಿಲ್ಲ, ಮಿಸ್ ಆಗಿರುವಂಥದ್ದು ಯಾಕೆ ಅನ್ನುವಂಥ ರೀಸನ್ ಕೂಡ ಕೊಟ್ಟೆ. ಅಲ್ಲಿ ಕಸ ಕೂಡ ಹಾಕಿದ್ರು, ಒಂದಷ್ಟು ಲೆವೆಲ್ ಕೂಡ ಮಾಡಿದ್ರು ಅನ್ನುವಂಥ ವಿಚಾರದಲ್ಲಿ. ಅದರ ಎಕ್ಸಾಕ್ಟ್ ಅಪೋಸಿಟ್ ಇರುವಂಥದ್ದು ಮೊನ್ನೆ ಕೂಡ ನಾನು ತೋರಿಸಿದ್ದೇನೆ. ಹೈವೇ ಇದು, ಧರ್ಮಸ್ಥಳಕ್ಕೆ ಹೋಗುವಂಥ ಹೈವೇ, ನೇತ್ರಾವತಿ ಸ್ನಾನಘಟ್ಟಕ್ಕೆ ಹೋಗುವಂಥ ಹೈವೇ. ಅದರ ಪಕ್ಕದಲ್ಲೇ ಒಂದು ಹಳ್ಳ ಇದೆ. ಆ ಹಳ್ಳದ ಪಕ್ಕದಲ್ಲೇ ಮತ್ತೊಂದು ಕೂಡ ಹಾಕಿದ್ದಾರೆ, ಅದು 9 ನಂಬರ್ ಅಂತೇಳಿ. ಅಲ್ಲಿ ನಿಮಗೆ ನೋಡಿದರೆ ಗೊತ್ತಾಗುತ್ತೆ, ಒಂದು ಟ್ರಾನ್ಸ್ಫರ್ ಕಂಬ ಥರ ಇದೆ, ಅಲ್ಲಿ 9 ನಂಬರ್ ಕೂಡ ಹಾಕಿದ್ದಾರೆ ಟ್ರಾನ್ಸ್ಫರ್ ಕಂಬದ ಪಕ್ಕದಲ್ಲಿ. ಇಲ್ಲಿ ಸಿಗುವಂಥ ಲಕ್ಷಣಗಳು ಜಾಸ್ತಿ ಕಾಣ್ತಾ ಇದೆ. ಯಾಕೆ ಅಂತ ಹೇಳಿದರೆ, ಇಲ್ಲಿ ಯಾವುದೇ ಅಗೆಯುವಂಥ ಮಾಡಿಲ್ಲ ಅಥವಾ ಇದು ಏನು ಕೊಚ್ಚಿಕೊಂಡು ಹೋಗಿಲ್ಲ ಅನ್ನುವಂಥ ವಿಚಾರದಲ್ಲಿ ನಮಗೆ ಇಲ್ಲಿ ಸ್ಥಳೀಯರು ಕೂಡ ಕೊಟ್ಟಿರುವಂಥ ಮಾಹಿತಿ. ಆ 9 ಏನು ನಂಬರ್ ಇದೆ ಅಲ್ಲಿ ಜಾಸ್ತಿ ಶವಗಳು ಸಿಕ್ಕುವಂಥ ಸಾಧ್ಯತೆ ಹೆಚ್ಚಿದೆ ಅನ್ನುವಂಥ ವಿಚಾರದಲ್ಲಿ ನಮಗೆ ಸ್ಥಳೀಯರು ಕೂಡ ಕೊಟ್ಟಿರುವಂತಹ ಮಾಹಿತಿ. ಈ ಟ್ರಾನ್ಸ್ಫರ್ ಕಂಬದ ಪಕ್ಕದಲ್ಲೇ ಒಂದು ಟ್ಯಾಗ್ ಹಾಕಿದ್ದಾರೆ, ಆ ಟ್ಯಾಗನ್ನು ಕೂಡ ನಿಮಗೆ ನೋಡಿದರೆ ಗೊತ್ತಾಗುತ್ತೆ. ಸೊ ಇಲ್ಲಿ ಯಾವುದೇ ರೀತಿಯ ಲ್ಯಾಂಡ್ ಸ್ಲೈಡ್ ಆಗಿಲ್ಲ. ಸೊ ಹಾಗಾಗಿ ಇಲ್ಲಿ ಸಿಗುವಂಥ ಸಾಧ್ಯತೆಗಳು ಜಾಸ್ತಿಯಾಗಿ ಕಾಣುತ್ತೆ ಅನ್ನುವಂಥ ವಿಚಾರದಲ್ಲಿ ನಮಗೆ ಸ್ಥಳೀಯರು ಕೊಟ್ಟಿರುವಂಥ ಮಾಹಿತಿ. ನಂತರ ಇಲ್ಲೊಂದು ಕಾಣುತ್ತೆ ನಿಮಗೆ, ಇದು 10ನೇ ನಂಬರ್. ಇದೊಂದು ಮರ ಇದೆ, ಮರದ ಕೆಳಗಡೆ ಇರುವಂಥದ್ದು 10. ಇಲ್ಲೂ ಕೂಡ ಶವಗಳು ಸಿಗುವಂಥ ಲಕ್ಷಣಗಳು ಜಾಸ್ತಿಯಾಗಿ ಕಾಣ್ತಾ ಇದೆ. ಯಾಕೆಂತ ಹೇಳಿದ್ರೆ, ಇದೇ ಪಾಯಿಂಟಲ್ಲಿ ನನಗೆ ಮೊನ್ನೆ ಕಾಣಲಿಲ್ಲ, ಅದು ಇದೇ ಪಾಯಿಂಟಲ್ಲಿ 4 ಹಾಕಿದ್ದಾರೆ, 9, 10, 11, 12 ಅಂಥೇಳಿ. ಆ ಟ್ರಾನ್ಸ್ಫರ್ ಕಂಬದಲ್ಲಿರುವಂಥದ್ದು ಅದರ ಪಕ್ಕ ಇರುವಂಥದ್ದು 9, ಮರದ ಕೆಳಗಡೆ ಇರುವಂಥದ್ದು 10. ಸೊ ಮತ್ತು ಇಲ್ಲೊಂದು ಇದೆ 11 ಅಂಥೇಳಿ. ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ, ಈ ಪ್ಲೇಸಲ್ಲಿ ಇದು 11 ಚಿಕ್ಕದಾದ ಮರ ಇದೆ. ಸೊ ಅದರ ಪ್ಲೇಸಲ್ಲಿ ಕೂಡ 11 ಅಂಥೇಳಿ ಹಾಕಿರುವಂಥದ್ದು. ಇಲ್ಲೇ ಈ ಪಕ್ಕದಲ್ಲೇ ರಾಜ್ಯ ಮಾರ್ಗದ ಒಂದು ಹಳ್ಳ ಇದೆ, ಅದರ ಪಕ್ಕದಲ್ಲೇ ಹಾಕಿದ್ದಾರೆ ಅಂತ ಹೇಳಿದ್ರೆ ಯೋಚನೆ ಮಾಡಿ ಯಾವ ರೀತಿಯಾಗಿ ಇದ್ದಿರಬೇಡ ಅನ್ನುವಂಥ ವಿಚಾರದಲ್ಲಿ. ಸೊ ಇಲ್ಲಿ ಒಂದು ವೇಳೆ ಅಗೆಯೋಕ್ಕೆ ಸ್ಟಾರ್ಟ್ ಮಾಡಿದರೆ ಕನ್ಫರ್ಮ್ ಆಗಿ ಸಿಕ್ಕೇ ಸಿಗುತ್ತೆ ಅನ್ನುವಂಥ ವಿಚಾರದಲ್ಲಿ ನಮಗೆ ಸ್ಥಳೀಯರು ಕೊಟ್ಟಿರುವಂತಹ ಮಾಹಿತಿ. ಸೊ ಇಲ್ಲಿ ಅಗೆಯುವಂತಹ ಪ್ರಕ್ರಿಯೆ ಯಾವ ರೀತಿ ಮಾಡ್ತಾರೆ ಅನ್ನುವಂಥ ವಿಚಾರದಲ್ಲಿ ನಾವಿನ್ನು ಕಾದು ನೋಡಬೇಕಾಗಿದೆ. ಯಾಕೆಂತ ಹೇಳಿದ್ರೆ ಜನಗಳು ಕೂಡ ಹೋಗ್ತಾ ಇರ್ತಾರೆ, ಹಳ್ಳ ಕೂಡ ಇದೆ, ನ್ಯಾಷನಲ್ ಹೈವೇ. ಸೊ ಮತ್ತೆ ಇಲ್ಲೊಂದು 12ನೇ ಪ್ಲೇಸ್, ಈ ಮರದ ಪಕ್ಕದಲ್ಲಿರುವಂತಹ 12ನೇ ಪ್ಲೇಸ್, ಅದನ್ನು ಕೂಡ ನಾನು ನಿಮಗೆ ತೋರಿಸಿದ್ದೀನಿ ಯಾವ ರೀತಿಯಾಗಿ ಅನ್ನುವಂಥ ವಿಚಾರದಲ್ಲಿ. ಸೊ ಹಾಗಾಗಿ ಇಲ್ಲೂ ಕೂಡ ಸಿಗುವಂಥ ಜಾಸ್ತಿ ಚಾನ್ಸಸ್ ಕೂಡ ಇದೆ ಅನ್ನುವಂಥ ವಿಚಾರದಲ್ಲಿ ನಮಗೆ ಸ್ಥಳೀಯರು ಕೊಟ್ಟಿರುವಂತಹ ಮಾಹಿತಿ. ಇದು 12ನೇ ಪ್ಲೇಸ್ ನೋಡಿದರೆ ನಿಮಗೆ ಕಂಪ್ಲೀಟ್ ಆಗಿ ಗೊತ್ತಾಗುತ್ತೆ. ಇದು ಮರದ ಕೆಳಗಡೆ ಕೂಡ ಇರುವಂಥದ್ದು. ಸೊ ಹಾಗಾಗಿ ಇದು ರಾಜ್ಯ ಹೈವೇ ಇರುವಂಥದ್ದು, ಅದರ ಪಕ್ಕದಲ್ಲೇ ಹಳ್ಳ ಇರುವಂಥದ್ದು, ಅದರ ಪಕ್ಕದಲ್ಲೇ ಒಂದು ಗುಡ್ಡ ಇರುವಂಥದ್ದು, ಒಂದು 5 ಮೀಟರ್ ಕೂಡ ಇಲ್ಲ, ಒಂದು ಹೆಜ್ಜೆ ಹೋದರೆ ಇರುವಂಥದ್ದು, ಅಲ್ಲೇ ಹೂತಾಕಿದ್ದಾನೆ ಅನ್ನುವಂಥ ವಿಚಾರದಲ್ಲಿ. ಸೊ ನಾವಿಲ್ಲಿ ಸ್ಪಷ್ಟವಾಗಿ ಗಮನಿಸಬೇಕು ಏನು ಅಂತ ಹೇಳಿದರೆ, ರಾಜ್ಯ ಮಾರ್ಗದ ಅಥವಾ ನ್ಯಾಷನಲ್ ಹೈವೇಯ ಪಕ್ಕದಲ್ಲೇ ಹೂತಾಕಿದ್ದಾನೆ ಅಂತ ಹೇಳಿದ್ರೆ ಯಾವ ರೀತಿಯ ಧೈರ್ಯ ಮಾಡಿದ್ದಾನೆ ಅನ್ನುವಂಥ ವಿಚಾರದಲ್ಲಿ ಒಂದು ಸಲ ನಾವು ಯೋಚನೆಯನ್ನು ಮಾಡಬೇಕು.
ಇಲ್ಲಿ ಹೂತಾಕುವಾಗ ಯಾರು ನೋಡಲಿಲ್ವಾ ಅನ್ನುವಂಥ ವಿಚಾರದಲ್ಲಿ, ಅಥವಾ ನೋಡಿದವರು ಸುಮ್ಮನೆ ಹೋಗ್ತಾ ಇದ್ರ ಅನ್ನುವಂಥ ವಿಚಾರದಲ್ಲಿ, ಅಥವಾ ಪಂಚಾಯತ್ನವರು ಹೂತಾಕ್ತಾ ಇದ್ದಾರಾ ಅನ್ನುವಂಥ ವಿಚಾರದಲ್ಲಿ ಥಿಂಕ್ ಮಾಡಿದ್ದಾರಾ ಅಂಥೇಳಿ ನಮಗೆ ಅನಿಸುವಂಥದ್ದು ಗೊತ್ತಿಲ್ಲ. ಈ ಸ್ಥಳೀಯರು ಕೊಟ್ಟಿರುವಂತಹ ಮಾಹಿತಿ ಪ್ರಕಾರ ಈ 4 ಪಾಯಿಂಟನ್ನು ಏನು ಹ್ಯಾಡ್ ಮಾಡಿದ್ದಾನೆ 9, 10, 11, 12 ಅಂತೇಳಿ. ಸೊ ಇಲ್ಲಿ ಸಿಗುವಂಥ ಚಾನ್ಸಸ್ ಜಾಸ್ತಿ ಇದೆ ಅನ್ನುವಂಥ ವಿಚಾರದಲ್ಲಿ. ಯಾಕೆಂತಂದರೆ ಇಲ್ಲಿ ಯಾವುದೇ ಲ್ಯಾಂಡ್ ಸ್ಲೈಡ್ ಆಗಿಲ್ಲ, ಇಲ್ಲಿ ಯಾವುದೇ ಪ್ರವಾಹ ಬಂದಿಲ್ಲ, ಇಲ್ಲಿ ಯಾವುದೇ ಟಾಯ್ಲೆಟ್ಗೆ ಅಂತೇಳಿ ಅಗೆಯುವಂಥ ಕೆಲಸವನ್ನು ಕೂಡ ಮಾಡಿಲ್ಲ ಅಂತೇಳಿ. ಸೊ ಇಲ್ಲಿಗೆ SITನವರು ಬರ್ತಾರಾ, ಇಲ್ಲಿಂದಲೇ ತನಿಖೆಯನ್ನು ಪ್ರಾರಂಭ ಮಾಡ್ತಾರಾ ಅಂಥೇಳಿ ಗೊತ್ತಿಲ್ಲ. ಒಂದು ವೇಳೆ ಇವತ್ತು 1 ಸಿಗಲಿಲ್ಲ 2ಕ್ಕಾಗಿ ಹುಡುಕಾಟ ನಡೆಸ್ತಾ ಇದ್ದಾರೆ, 2ರಲ್ಲೂ ಸಿಗಲಿಲ್ಲ ಅಂತ ಹೇಳಿದ್ರೆ 3ಕ್ಕಾಗಿ ಹುಡುಕಾಟ ನಡೆಸ್ತಾ ಇದ್ದಾರೆ, 3ಕ್ಕೂ ಸಿಗಲಿಲ್ಲ ಅಂತ ಹೇಳಿದ್ರೆ 4ಕ್ಕಾಗಿ ಹುಡುಕಾಟ ನಡೆಸ್ತಾ ಇದ್ದಾರೆ, 4ಕ್ಕೆ 5 ಹೋಗುತ್ತೆ. ಒಂದು ವೇಳೆ 5ರಲ್ಲೂ ಸಿಗಲಿಲ್ಲ ಅಂತ ಹೇಳಿದ್ರೆ ನನ್ನ ಪ್ರಕಾರ 5 ಆ ನೇತ್ರಾವತಿ ನದಿ ಏನಿದೆ ಅದರ ಪಕ್ಕದಲ್ಲೇ ಹಾಕಿರುವಂಥದ್ದು ಅಂತೇಳಿ ಅನಿಸುತ್ತೆ. ಸೊ ಅಲ್ಲಿ 5 ಸಿಗಲಿಲ್ಲ ಅಂತ ಹೇಳಿದರೆ ಏನಾಗುತ್ತೆ ಅಂತ ಹೇಳಿದರೆ ಒಂದು ಕಾನ್ಫಿಡೆನ್ಸನ್ನು ಕೂಡ ಕಳ್ಕೊಳ್ತಾರೆ SIT ಅವರು. ಸೊ ಆನಂತರದಲ್ಲಿ ಆಗಿರುವಂಥ ಪ್ರಕ್ರಿಯೆಯನ್ನು ಸ್ಟಾಪ್ ಮಾಡ್ತಾರಾ ಅನ್ನುವಂಥ ವಿಚಾರದಲ್ಲೂ ಕೂಡ ಕಾದು ನೋಡಬೇಕಾಗಿದೆ. ಅದಕ್ಕಿಂತ ನನ್ನ ಪ್ರಕಾರ ಇಲ್ಲಿಗೆ ಬಂದರೆ ಒಳ್ಳೆಯದು, ಇಲ್ಲಿಗೆ ಸಿಗುತ್ತೆ ಅನ್ನುವಂಥ ವಿಚಾರದಲ್ಲಿ ನನ್ನ ಪ್ರಕಾರ ಸ್ಥಳೀಯರು ಮಾಹಿತಿ ಕೊಟ್ಟಿರೋ ಪ್ರಕಾರ ಇಲ್ಲಿಯೇ ಹುಡುಕಾಡಿದರೆ, ಇಲ್ಲಿಯೇ ಸ್ಥಳವನ್ನು ಹಾಕಿದರೆ ಜಾಸ್ತಿ ಸಿಗುತ್ತೆ ಅನ್ನುವಂಥ ವಿಚಾರದಲ್ಲಿ ಗೊತ್ತಿಲ್ಲ. ಅವರು ಮಾಜಾರು ಮಾಡಿದ ರೀತಿಯೇ ಹೋಗಬೇಕಾ ಅಥವಾ ಈ ರೀತಿ ಬರ್ಬೋದಾ ಅನ್ನುವಂಥ ವಿಚಾರದಲ್ಲಿ ನಾವು ಕಾದು ನೋಡಬೇಕಾಗಿದೆ. ಇದು 13ನೇ ಪ್ಲೇಸನ್ನು ಕೂಡ ಗುರುತು ಮಾಡಿರುವಂಥದ್ದು. ನಿಮಗೆ ನೋಡಿದ್ರೂ ಕೂಡ ಗೊತ್ತಾಗುತ್ತೆ. ಅಂತ ಹೇಳಿದ್ರೆ ನೇತ್ರಾವತಿ ನದಿ ಏನಿದೆ ಅದರ ಪಕ್ಕದಲ್ಲೇ ಇರುವಂಥದ್ದು. ಇದು ಮಾಸ್ಬರಿಯಲ್ಲಾಗಿದೆ ಅನ್ನುವಂಥ ವಿಚಾರದಲ್ಲಿ ನಮಗೆ ಸ್ಥಳೀಯರು ಕೊಟ್ಟಿರುವಂತಹ ಮಾಹಿತಿ. ತುಂಬ ಹೆಣಗಳನ್ನು ಇಲ್ಲಿ ಹೂತಾಕಿದ್ದಾರೆ ಅನ್ನುವಂಥ ವಿಚಾರದಲ್ಲಿ. ಅದರಲ್ಲಿ ಒಂದಷ್ಟು ಜನ ಮತ್ತೊಂದು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಏನು ಅಂತ ಹೇಳಿದ್ರೆ ಈ ಸ್ಥಳ ಏನಿದೆ ಅದು ತುಂಬ ಡೀಪ್ ಆಗಿತ್ತು, ಈ ದಂಡೆ ಏನಿದೆ ಈ ದಂಡೆ ಏನು ಕಾಣ್ತಾ ಇದೆ ಅದರಷ್ಟೇ ಡೀಪ್ ಆಗಿತ್ತು ಅನ್ನುವಂಥ ವಿಚಾರದಲ್ಲಿ. ಇದು ಏನು ಕಾಣ್ತಾ ಇದೆ ನೆಲಸಮ ಅದರಷ್ಟೇ ಡೀಪ್ ಆಗಿತ್ತು. ನಂತರದಲ್ಲಿ ಇಲ್ಲಿ ಒಂದಷ್ಟು ಜನ ಬಂದು ಕಸಗಳನ್ನು ಹಾಕೋಕ್ಕೆ ಶುರು ಮಾಡಿದ್ರು. ಸೊ ಆ ಕಾರಣದಿಂದಾಗಿ ಒಂದು ಇಷ್ಟು ಮೀಟರ್ ಎತ್ತರದಲ್ಲಿ ಈಗ ಮಣ್ಣನ್ನು ಕೂಡ ಹಾಕಿದ್ದಾರೆ. ಮೊದಲಿಗೆ ಈ ಅಡಿಯಲ್ಲಿ ಈ ಏನು ಕಾಣ್ತಾ ಇದೆ ಆ ಟೈಪಲ್ಲಿ ಇತ್ತು, ಇಷ್ಟು ಆಳವಾಗಿ ಇತ್ತು. ಆ ನಂತರದಲ್ಲಿ ಇಲ್ಲಿ ಕಸಗಳನ್ನು ಹಾಕೋಕೆ ಶುರು ಮಾಡಿದ್ರು ಅನ್ನುವಂಥ ವಿಚಾರದಲ್ಲಿ. ಸೊ ಹಾಗಾಗಿ ಇದನ್ನು ಕೂಡ ಅಗೆಯುವಂಥ ಪ್ರಕ್ರಿಯೆ ನಡೆದರೆ ಖಂಡಿತವಾಗ್ಲೂ ತುಂಬ ಡೀಪ್ ಆಗಿ ಅಗೆಯಬೇಕು ಅನ್ನುವಂಥದ್ದು ಕೂಡ ಸ್ಪಷ್ಟವಾಗಿ ನಮಗೆ ಗೊತ್ತಾಗುವಂಥದ್ದು. ಕಸ ಹಾಕಿದ್ರು ಮತ್ತು ಒಂದು ಏನೋ ಕನ್ಸ್ಟ್ರಕ್ಷನ್ ಕೂಡ ಆಗಿತ್ತು ಇಲ್ಲಿ. ಆ ಕಾರಣಕ್ಕಾಗಿ ಇಲ್ಲಿ ಮಣ್ಣನ್ನು ಹಾಕಿದ್ರು. ಇದು ಡೀಪ್ ಆಗಿತ್ತು, ಒಳಗಡೆ ಇತ್ತು, ಆಳವಾಗಿತ್ತು. ಸೊ ಅದಕ್ಕೆ ಮಣ್ಣನ್ನು ಹಾಕಿದ್ರು ಅನ್ನುವಂಥ ವಿಚಾರದಲ್ಲಿ ಗೊತ್ತಿಲ್ಲ ಈ ಸ್ಪಾಟ್ಗೆ ಯಾವಾಗ SIT ಟೀಮ್ ಬರುತ್ತೆ ಅನ್ನುವಂಥ ವಿಚಾರದಲ್ಲಿ. ಒಂದು ವೇಳೆ ಈ ಸ್ಪಾಟ್ಗೆ ಬರುವುದೇ ಆದರೆ ಖಂಡಿತ ಇದು ಮಾಸ್ಬರಿಯಲ್ಲಿ ತುಂಬ ಹೆಣವನ್ನು ಕೂಡ ಹೂತಾಕಿದ್ದಾರೆ ಅನ್ನುವಂಥ ವಿಚಾರದಲ್ಲಿ ಸ್ಥಳೀಯರು ಕೊಟ್ಟಿರುವಂತಹ ಮಾಹಿತಿ. ಸೊ ಹಾಗಾಗಿ ಇಲ್ಲಿ ತುಂಬ ಡೀಪ್ ಅಗೆಯುವಂಥ ಕೆಲಸಗಳು ಆಗಲೇಬೇಕು. ಇದು ಪೌರ ಕಾರ್ಮಿಕರಿಂದ ಆಗೋಕ್ಕೆ ಸಾಧ್ಯನಾ ಅನ್ನುವಂಥ ವಿಚಾರದಲ್ಲಿ ಇದನ್ನು ಇಟಾಚಿಯೇ ತಂದು ಅಗಿಬೇಕು. ನಿನ್ನೆ ಕೂಡ ಇಟಾಚಿ ತಂದು ಅಗಿಬೇಕಾದ್ರೆ ಒಂದು ಪ್ರಶ್ನೆ ಮೂಡಿದ್ದು ಏನು ಅಂತ ಹೇಳಿದ್ರೆ ಅಸ್ಥಿ ಪಂಜರ ಮತ್ತೊಂದು ಏನಾದರೂ ಸಿಕ್ಕರೆ ಅದು ಕಟ್ಟಾಗುತ್ತೆ. ಸೊ ಕಟ್ಟಾದರೆ ಅದು ಮಣ್ಣಿನ ಒಳಗಡೆ ಹೋಗುತ್ತೆ. ಹಾಗಾಗಿ ಪೌರ ಕಾರ್ಮಿಕರೇ ಬೆಸ್ಟ್ ಅನ್ನುವಂಥ ವಿಚಾರದಲ್ಲಿ. ಸೊ ಇಲ್ಲೂ ಕೂಡ ಅದೇ ರೀತಿ ಅದೇ ರೀತಿ ಆಗುತ್ತಾ ಅನ್ನುವಂಥ ವಿಚಾರ. ಯಾಕಂತ ಹೇಳಿದ್ರೆ ಅಲ್ಲಿ ಟಾಯ್ಲೆಟ್ ಮಾಡಿದ್ರು, ನೆಲಸಮ ಮಾಡಿದ್ರು, ಮತ್ತೊಂದು ಅಗೆಯುವಂಥ ಕೆಲಸ ಮಾಡಿದ್ರು, ಆ ಕಾರಣಕ್ಕಾಗಿ ಸಿಗಲಿಲ್ಲ ಅಂತೇಳಿ. ಸೊ ಇಲ್ಲೂ ಕೂಡ ತುಂಬ ಹೊತ್ತು ಕಾಯಬೇಕಾಗುತ್ತೆ. ನನ್ನ ಲೆಕ್ಕದಲ್ಲಿ 1 ದಿನ ಅಲ್ಲ 2 ದಿನನೇ ಇಲ್ಲಿ ವರ್ಕ್ ಮಾಡಬೇಕಾಗುತ್ತೆ. ಒಂದು ವೇಳೆ ಬಾಡಿ ಸಿಗಬೇಕಾಗಿದ್ದರೆ ಅವನು ಹೂತಾಕಿದ್ದೇ ಇದ್ದರೆ.